ಭಾಗಗಳಲ್ಲಿ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿಯನ್ನ ಭೇಟಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗ ಮಾಡುವಂತೆ ಸಲಹೆಯನ್ನ ಕೂಡ ಕೊಡಲಾಗಿದೆ. ಮಳೆಗಾಲ ಬಂತು ಅಂದ್ರೆ ಮಲೆನಾಡು ಭಾಗದಲ್ಲಿ ಇದೊಂದು ದೊಡ್ಡ ಸಮಸ್ಯೆ, ಗುಡ್ಡ ಕುಸಿತ ಆಗೋದು. ಅದರಲ್ಲೂ ಶಿರಾಡಿ ಘಾಟ್ನಲ್ಲಂತೂ ಸಾಕಷ್ಟು ಬಾರಿ ಗುಡ್ಡ ಕುಸಿತವಾಗಿದೆ, ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ನಲ್ಲಿ ಒಂದು ಸುರಂಗ ಮಾರ್ಗದ ಅವಶ್ಯಕತೆ ಇದೆ, ಅದನ್ನು ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೊಡಲಾಗಿದೆ. ಸಕಲೇಶಪುರ ಶಿರಾಡಿ ಮಾರ್ಗದ ಬಗ್ಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಸುರಂಗ ಮಾರ್ಗ ಮಾಡಿದ್ರೆ ಭೂಕುಸಿತ ಉಂಟಾಗುವ ಸಾಧ್ಯತೆ ಕಡಿಮೆ. ಮಳೆಗಾಲದಲ್ಲಿ ಶಿರಾಡಿ ಮಾರ್ಗವಾಗಿ ಮಂಗಳೂರಿಗೆ ತೆರಳೋಕೆ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹಾಸನ, ಸಕಲೇಶಪುರ, ಮಂಗಳೂರು ನಡುವೆ ಸಾಕಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ. ಸುರಂಗ ಮಾಡದಿದ್ರೆ ಮಳೆಗಾಲದಲ್ಲಿ ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ಶಿರಾಡಿ ಮಂಗಳೂರು ಮಾರ್ಗದಲ್ಲಿ ಸುರಂಗ ಮಾಡುವಂತೆ ಸಲಹೆಯನ್ನ ಕೊಡಲಾಗಿದೆ. ನೋಡಿ, ಮಲೆನಾಡಿನಲ್ಲಿ ಮಳೆಗಾಲ ಪ್ರಾರಂಭ ಆಯಿತು ಅಂತಂದ್ರೆ ಗುಡ್ಡ ಕುಸಿತ ಪದೇ ಪದೇ ಆಗ್ತಾ ಇರುತ್ತೆ. ಅದರಲ್ಲೂ ಈ ಬಾರಿ ಅಂತೂ ಪ್ರಾಣ ಹಾನಿ ಕೂಡ ಆಗಿರೋದನ್ನು ನಾವು ಗಮನಿಸಿದ್ದೇವೆ. ಈ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್.ಡಿ. ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ. ನಿತಿನ್ ಗಡ್ಕರಿ ಕೇಂದ್ರ ಸಚಿವ ಈ ರಸ್ತೆಗಳ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರೇ ವಿವರಿಸಿದ್ದಾರೆ. ನೋಡಿ, ಮಳೆಗಾಲದಲ್ಲಿ ಈ ಥರ ಆಗತ್ತೆ, ಓಡಾಡೋದಕ್ಕೆ ಕಷ್ಟ ಆಗಲ್ಲ. ಈ ಶಿರಾಡಿ ಘಾಟ್ ವಿಚಾರವಂತೂ ಭಾಳಷ್ಟು ಬಾರಿ ಚರ್ಚೆ ಆಗಿದೆ. ಪ್ರತಿ ಬಾರಿ ಮಳೆಗಾಲ ಬಂತು ಅಂತಂದ್ರೂ ಜನರಿಗೆ ಸಮಸ್ಯೆ ಆಗುತ್ತೆ. ಮತ್ತು ಹಾಸನ ಮತ್ತು ಮಂಗಳೂರು ಈ ಭಾಗದಲ್ಲಿ ಸಾಕಷ್ಟು ವೆಹಿಕಲ್ಸ್ಗಳು ಓಡಾಡುತ್ತೆ, ವ್ಯವಹಾರಗಳು ಹೆಚ್ಚಾಗಿ ನಡೆಯುತ್ತೆ. ಈ ಥರ ರಸ್ತೆಯಲ್ಲಿ ಸಮಸ್ಯೆ ಇದೆ ಅಥವಾ ಇಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ ಅಂತ ಅಂದಾಗ ವೆಹಿಕಲ್ಸ್ಗಳು ಓಡಾಡೋದಕ್ಕಾಗಲ್ಲ, ಸಹಜವಾಗಿ ನಷ್ಟ ಆಗುತ್ತೆ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇಲ್ಲಿನ ಸಮಸ್ಯೆ ಏನು ಅನ್ನೋದು ದೇವೇಗೌಡರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತು. ಈ ಥರದೊಂದು ಮಾತುಕತೆಯ ಅವಶ್ಯಕತೆ ತುಂಬ ಇತ್ತು ಅಂತ ಕಾಣುತ್ತೆ. ಯಾಕಂದರೆ ಪದೇ ಪದೇ ಮಳೆಗಾಲದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು, ತೀರಾ ಹದಗೆಡ್ತಾ ಇತ್ತು. ಸೊ ಎಷ್ಟು ಹೊತ್ತುಗಳ ಕಾಲ ಚರ್ಚೆ ಮಾಡಿದ್ರು ಏನಾದ್ರು ಭರವಸೆ ಸರಿ ಮಾಡ್ತೀವಿ, ಒಂದು ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದಾರೆ ಅಂತ ಕೇಂದ್ರ ಸಚಿವರು ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಮಿತಿ ಹಾಸನ ಜಿಲ್ಲೆಗೆ ಪ್ರಮುಖವಾದಂತಹ ಬಹಳ ಮುಖ್ಯವಾದಂತಹ ವಿಚಾರ, ಸಕಲೇಶಪುರ ಟು ಶಿರಾಡಿ ಮಾರ್ಗವಾಗಿ ಮಂಗಳೂರಿಗೆ ಸಂಚರಿಸುವಂತಹ ಮಾರ್ಗ ಏನಿದೆ ಅದು ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಭೂಕುಸಿತ ಉಂಟಾಗುತ್ತೆ. ಜೊತೆಗೆ ಬೆಂಗಳೂರು ಮತ್ತೆ ಮಂಗಳೂರಿಗೆ ಹೋಗುವಂತದ್ದು, ತಮಿಳುನಾಡು ಜೊತೆಗೆ ಆಂಧ್ರ ಈ ಭಾಗದ ಸಾಕಷ್ಟು ಅಂದ್ರೆ ವ್ಯಾಪಾರ ವಹಿವಾಟುಗಳು ಸಾಕಷ್ಟು ನಡೆಯುತ್ತೆ. ಸಾವಿರಾರು ಕೋಟಿಯ ಟರ್ನ್ ಓವರ್ ವ್ಯವಹಾರಗಳು ಕೂಡ ನಡೆಯುವಂತಹ ಹಿನ್ನೆಲೆಯಲ್ಲಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳು ಹೋಗಕ್ಕಾಗೋದಿಲ್ಲ, ಗುಡ್ಡ ಕುಸಿತ ಆಗುತ್ತೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಇದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಗುಡ್ಡ ಕುಸಿತ ಇತ್ತು. ಇದು ಮಾಜಿ ಪ್ರಧಾನಿ ಅವರ ಗಮನದಲ್ಲಿತ್ತು. ಹಾಗಾಗಿ ಅವರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು ಅರ್ಧ ಗಂಟೆಗಳ ಕಾಲ ಇದೇ ವಿಚಾರವಾಗಿ, ಅಂದ್ರೆ ಸಕಲೇಶಪುರ ಶಿರಾಡಿ ಮಂಗಳೂರು ಮಾರ್ಗವಾಗಿ ಸಂಚರಿಸುವಂತಹ ವಾಹನಗಳಿಗೆ ಸಾಕಷ್ಟು ಅನಾನುಕೂಲವಾಗ್ತಾ ಇದೆ. ಹಾಗಾಗಿ ಇದನ್ನ ಏನು ಸುರಂಗ ಮಾರ್ಗ ಮಾಡಿದ್ರೆ ಅನುಕೂಲವಾಗುತ್ತೇನೋ ಅನ್ನುವ ಅಂದ್ರೆ ಆ ತರದ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಬಟ್ ಆ ಕಡೆಯಿಂದ ರಾಜ್ಯ ಸರ್ಕಾರದವರು ಯಾವೆಲ್ಲ ರೀತಿಯಾಗಿ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ, ಹಾಗಾಗಿ ಅವರು ಬಹಳ ಬೇಗ ರೆಸ್ಪಾನ್ಸ್ ಮಾಡಿದ್ರೆ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಶುರು ಮಾಡ್ಬೋದು. ಹಾಗಾಗಿ ಇದು ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಮೇಲೆ ನಿಂತಿದೆ. ನಾವು ಯಾವತ್ತೇ ಬೇಕಾದ್ರೂ ಗ್ರೀನ್ ಸಿಗ್ನಲ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನುವ ಸೂಚನೆಯನ್ನು ನಿತಿನ್ ಗಡ್ಕರಿ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.